ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ 30/6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿದಿನ ಬಿಎಲ್ಎಗಳು ಯಾರು ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ ಅವರು 30ರಿಂದ 50 ಮನೆ ಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರಂ, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನು ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನು ಸೇರಿಸಿ ಬಿಎಲ್ಎಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನ ನೀವು ಉಳಿಸಿಕೊಳ್ಳಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸಿಕೊಳ್ಳಲಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಮನವಿ ಮಾಡಿಕೊಳ್ಳಲಿಕ್ಕೆ ಕೂತಿದ್ದೇನೆ. 30/6ರಿಂದ ಪ್ರಾರಂಭ ಆಗಿ ನಿಮ್ಮ ಪ್ರತಿ ಮನೆಗೂ ಕೂಡ ಏನು ಎನ್ಯುಮರೇಷನ್ ಫಾರಂ ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಒಂದು ಏನು ಅವರು ಮಾಹಿತಿಯನ್ನ ಕೇಳ್ತಾರೆ, ಆ ಮಾಹಿತಿ ಜೊತೆಗೆ 29/7/26 ಒಳಗಡೆ ನೀವು ಆ ಮಾಹಿತಿಯನ್ನ ಸೇರಿಸಿ, ಹಿಂದೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದರ ನಂಬರು, ಫೋಟೋ ಕೂಡ ಇರ್ತದೆ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹೊಸ ಭಾವಚಿತ್ರವನ್ನ ಅಂಟಿಸಿ ಆ ಫಾರಂನಲ್ಲಿ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗ್ತದೆ. ಯಾರು ಮನೆಯಲ್ಲಿಲ್ಲ ಅಂದ್ರೆ ಆ ಮನೆಯ ವಾರಸುದಾರ ಯಾರಿದ್ದಾರೆ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ವಾಪಸ್ ಬಿಎಲ್ಒಗಳಿಗೆ ಕೊಡಬೇಕಾಗ್ತದೆ. ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ ಬಿಎಲ್ಎಗಳು ಏನಿರ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಬೂತ್ ಲೆವೆಲ್ ಏಜೆಂಟ್ ಕೂಡ ವಿವಿಧ ಪಕ್ಷಗಳಿಗೆ ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿವಿಧ ಪಕ್ಷದ ಪ್ರತಿನಿಧಿಗಳು ಕೂಡ ಈ ಫಾರಂ ಬಂದ ಮೇಲೆ ಮಾಹಿತಿಯನ್ನ ಒದಗಿಸಿಕೊಂಡು ಅವ್ರಿಗೆ ಏನು ಅದಕ್ಕೆ ಮಾಹಿತಿಯನ್ನ ಬೇಕೋ ಅದನ್ನೆಲ್ಲ ಒದಗಿಸಿಕೊಡ್ಲಿಕ್ಕೆ BLA-2 ಅಂದ್ರೆ ಚುನಾವಣಾ ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಕ್ಷದ ಪ್ರತಿನಿಧಿಗಳು ಕೂಡ BLOಗೆ ಮತ್ತು ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಇದಲ್ಲದೆ ಯಾರು ಹೊಸ ಮತದಾರರಿದ್ದಾರೆ, ಯಂಗ್ ವೋಟರ್ಸ್,
ಈಗ 18 ವರ್ಷ ತುಂಬಿರೋಂಥವ್ರು ಯಾರು 3 ವರ್ಷದಿಂದ ಹೊಸದಾಗಿ ವೋಟ್ ಬಂದಿದೆ 18 ಆಗಿರೋಂಥವ್ರು ಈಗ ಅವ್ರಿಗೆ ಫಾರಂ 6 ಅಲ್ಲಿ ತುಂಬಲಿಕ್ಕೂ ಕೂಡ ಅವಕಾಶ ಇದೆ. ಬಿಎಲ್ಎಗಳು ಆ ಫಾರಂ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಿಮಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಏನೇನು ದಾಖಲೆಯನ್ನ ಮಾಹಿತಿಯನ್ನ ನಿಮ್ಮ ಏಜ್ ಸರ್ಟಿಫಿಕೇಟ್ ಸಮೇತ ಏನ್ ನಿಮ್ಮಲ್ಲಿ ಮಾಹಿತಿ ಅವ್ರು ಕೇಳ್ತಾರೆ ಅದಕ್ಕೆ ಫಾರಂ 6ಗೆ ಹೊಸ ವೋಟರ್ಗೆ ಅದನ್ನು ಕೂಡ ಸೇರಿಸಿ ನಿಮ್ಮ ಭಾವಚಿತ್ರವನ್ನ ಸೇರಿಸಿ ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಇಬ್ಬರೂ ಸೇರಿ ನಾವು ಬಿಎಲ್ಎಗಳ ಫೆಸಿಲಿಟೇಷನ್ ಸೆಂಟರ್ ಸಂಪರ್ಕವನ್ನ ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವೋಟರ್ ಏನು ಮತದಾರರಿದ್ದಾರಲ್ಲ ಆ ಮತದಾರರ ಸಂಪರ್ಕದ ವ್ಯವಸ್ಥೆಯನ್ನ ಫೆಸಿಲಿಟೇಷನ್ ಸೆಂಟರ್ಗಳನ್ನ ಸುಮಾರು 37,464 ಸೆಂಟರ್ಗಳನ್ನ ಇವತ್ತು ನಾವು ಒದಗಿಸಿಕೊಡ್ತಾ ಇದ್ದೇವೆ. ಬಿಎಲ್ಒ ಫೆಸಿಲಿಟೇಷನ್ ಸೆಂಟರ್ 11,856 ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತ ಬೂತ್ಗಳಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಒಟ್ಟು 49,320 ಕಡೆ ಇಂಥ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಗಳನ್ನ ಇವತ್ತು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಇದಲ್ಲದೆ ಸರ್ಕಾರ ಕೂಡ ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕೋ ಈ ವಿಚಾರದಲ್ಲಿ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಯಾರಿಗೆ ಕೆಲವು ಮಾಹಿತಿ ಬೇಕಾಗಿದೆ ಈಗ ಪ್ರತಿಯೊಬ್ಬರು ಕೂಡ 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿ ಆಗಿ ನೀವು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನೀವು 29/7/26 ಈ 30 ದಿನ ಏನು ನಿಮಗೆ ಒಂದು ಅವಕಾಶವನ್ನ 1 ತಿಂಗಳು ಕೊಟ್ಟಿದೆ ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನ ಉಳಿಸಿಕೊಂಡು ಆ ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಆಗಿ ನೀವಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಸಿಗ್ನೇಚರ್ ಮಾಡಿ ಕೊಡಲೇಬೇಕಾಗ್ತದೆ. ಇದು ಕಂಪಲ್ಸರಿ. ಆಗ ಮಾತ್ರ 5/8/26 ಒಂದು ಡ್ರಾಫ್ಟ್ ರೋಲ್ ವಾಪಸ್ಸು ಬರ್ತದೆ. ಈ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ತಿರ್ಗಾ ಅನೇಕ ಸಮಸ್ಯೆಗಳು ಶುರು ಆಗ್ತದೆ. ಆಮೇಲೆ ನಾನು ಬೇರೆ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಹಂಚಿಕೊಳ್ತೇನೆ. ಈಗ ತಾವು ತಪ್ಪದೆ ಏನು ಎನ್ಯುಮರೇಷನ್ ಫಾರಂ ಅನ್ನ ತಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ, ಮನೆ ಬಾಗಿಲು ಹುಡಿಕೊಂಡು ಬರ್ತಾರೆ. 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, 3 ಸತಿ ಬರ್ತಾರೆ. ಇಲ್ಲ ಅಂತಂದ್ರೆ ನೀವು ಸಿಕ್ಲಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಹೋಗಿ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಲಿ ಮತ್ತು ಪ್ರಿಂಟ್ ಮೀಡಿಯಾಲಿ ಅದಕ್ಕೂ ಕೂಡ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮಗೆ ಸಹಾಯ ಮಾಡಲಿಕ್ಕೆ ಆ ಸಹಾಯವಾಣಿಯನ್ನು ಕೂಡ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ತಾವು ತಪ್ಪದೆ ಆನ್ಲೈನ್ ಅಲ್ಲೂ ಕೂಡ ತಮ್ಮ ಭಾವಚಿತ್ರವನ್ನ ಅಂಟಿಸಿ ಅಲ್ಲೂ ಕೂಡ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡಲ್ಲೂ ಕೂಡ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಕೊನೆಗೆ ಈ ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರೆನ್ಸಿ ಇದ್ರೆ ಆಗ ನೋಟಿಸ್ಗಳನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ.
ಇವತ್ತು ವಿಶೇಷವಾದಂತಹ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಪ್ರತ್ಯೇಕವಾಗಿ ಎನ್ಯುಮರೇಷನ್ ಫಾರಂ ಏನಿದೆ ಅದನ್ನ ನೀವು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದ್ರೆ ಮತದಾನದ ಮತದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಇದು ನಿಮಗೆ ಗಮನದಲ್ಲಿ ತಾವು ಇಟ್ಕೊಂಡಿರಬೇಕು. ಇವತ್ತು 5ನೇ ತಾರೀಕಲ್ಲಿ ಏನಾದ್ರು ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ, ಡ್ರಾಫ್ಟ್ ರೋಲ್ ಬಂದಿಲ್ಲ ಅಂದಿದ್ರೆ, ತಿರ್ಗಿ ಅದಾದ್ಮೇಲೂ ಕೂಡ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂದ್ರೆ ಆ ನೋಟಿಸ್ ಕೊಟ್ಟಾಗ ನಾವು ಸಹಾಯ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತೊಂದು ಸ್ಪೆಷಲ್ ಆದೇಶವನ್ನು ಹೊರಡಿಸಿದ್ದೇನೆ. ಏನದು ಆದೇಶ ಅಂತ ಅಂದ್ರೆ, ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರು ಅಲ್ಲಿ ಮತದಾನದ ಹಕ್ಕನ್ನು ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಸುಮಾರು 5 ಕೋಟಿ ಜನರಿಗೆ ವಿವಿಧ ರೀತಿಯಲ್ಲಿ ನಾವೀಗಾಗಲೇ ಕ್ಯಾಸ್ಟ್ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಡಿಜಿಟಲ್ ಅಲ್ಲಿ 5.5 ಕೋಟಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಈಗಾಗಲೇ ವಿವಿಧ ರೀತಿಯಲ್ಲಿ ಈಗಾಗಲೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದೇವೆ. ತಾವು ಎಂತಕ್ಕಾರೋ ತಾವು ಬಳಸ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಆದರೆ OBCಲಿ 2,54,95,767 ಜನರಿಗೆ ಈಗಾಗಲೇ ಶಾಲಾ ಕಾಲೇಜ್ಗೆ ಇರ್ಬೋದು ವಿವಿಧ ರೀತಿಯಲ್ಲಿ ಹಂಚಿದ್ದೇವೆ. ಸುಮಾರು 2,54,95,767 OBC ಸರ್ಟಿಫಿಕೇಟ್ ನ ವಿವಿಧ ರೀತಿಯಲ್ಲಿ ವಿವಿಧ ತಾಲೂಕಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಈಗಾಗಲೇ ನಾವು ಹಂಚಿದ್ದೇವೆ. SC ST ಅವರು 2,94,51,027 SC ST ಜನಾಂಗಕ್ಕೆ ಸಂಬಂಧಪಟ್ಟಂತವರು 2,94,51,027 ಜನರಿಗೆ SCRT ಸರ್ಟಿಫಿಕೇಟ್ ಕೂಡ ಈಗಾಗಲೇ ವಿವಿಧ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದನ್ನೆಲ್ಲ ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಡಿಜಿಟಲ್ ಅಲ್ಲಿ ಕೂಡ ಇದನ್ನ ತಾವು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇದಕ್ಕೆ ನಮ್ಮ BLAಗಳು ಸಹಾಯ ಮಾಡಬಹುದು, BLAಗಳು ಬೇಕಾದ ಸಹಾಯ ಮಾಡಬಹುದು. ಸೊ ತಮ್ಮ ಯಾರು ನಿಮ್ಮ ಸ್ನೇಹಿತರಿರ್ತಾರೆ ಅವ್ರ ಕೈಲೂ ಕೂಡ ಇದನ್ನ ಪಡ್ಕೊಳ್ಳಲಿಕ್ಕೆ ಈ ಅವಕಾಶವನ್ನು ಕೂಡ ಇದೆ. ಇದಲ್ಲದೆ ಕೆಲವರು ಬರ್ತ್ ಸರ್ಟಿಫಿಕೇಟ್ ಹಿಂದೆ ಇಟ್ಕೊಂಡಿರೋರು ಅದಕ್ಕೂ ಕೂಡ ತಾವು ತೆಗೆದುಕೊಂಡು ಸೇರಿಸುವಂತ ಒಂದು ಅವಕಾಶ ಇದೆ. ಸೊ ಇಲ್ಲಿ ನೀವು ಆನ್ಲೈನ್ ಹೋದಾಗ ನಿಮಗೆ ವಿವಿಧ ಮಾಹಿತಿ ಬಗ್ಗೆ ಸಿಗ್ತದೆ, ದಾಖಲೆ ಏನೇನು ಬೇಕು ಅಂತ. ಅದನ್ನು ಕೂಡ ಸುಮಾರು 11-12 ದಾಖಲೆಗಳನ್ನ ಕೇಳ್ತಾರೆ. ಕೆಲವರಿಗೆ ಪಾಸ್ಪೋರ್ಟ್ ಕೇಳ್ತಾರೆ, ಕೆಲವರು ಜಾತಿ ಸರ್ಟಿಫಿಕೇಟ್, SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಕೆಲವರು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಮನೆ ಪಡ್ಕೊಂಡಿರುವಂತದ್ದು, ಸೈಟ್ಗಳು ಪಡ್ಕೊಂಡಿರುವಂತದ್ದು ಅಂತ ಅನೇಕ ದಾಖಲೆಗಳನ್ನ, ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗವರ್ಮೆಂಟ್ ಪೆನ್ಷನ್ಸ್ ಇವೆಲ್ಲ ಕೂಡ ಕೇಳ್ತಾರೆ. ಅದನ್ನೆಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಸೊ ಅದರಿಂದ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಈ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜಿಒನ ನಾನು ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡಲಿಕ್ಕೆ ಈ ಒಂದು ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು ಆಗ ಏನಾದ್ರು ನಿಮಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಲಿಕ್ಕೆ ಈ ಅವಕಾಶ ಇದೆ. ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್ ಒಬ್ಬ ಸಹಾಯವಾಣಿ
ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ವಿ. ಏನಾದ್ರು ಸ್ವಲ್ಪ 1-2 ದಿನ ಸ್ವಲ್ಪ ಅಲ್ಲಿ ಲೋಕಲ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದ್ರೂ ಕೂಡ ಇದನ್ನ ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಜನರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ವಿವಿಧ ಡಾಕ್ಯುಮೆಂಟ್ಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ವಾಟ್ಸ್ಆಪ್ ಅಲ್ಲಿ SMS ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಯಾರ್ಯಾರಿಗೆ ಫೋನ್ ನಂಬರ್ ಇದೆ, ಕರೆಕ್ಟ್ ಮಾಹಿತಿ ನೀವು ಕೊಟ್ಕೊಂಡಿದ್ದೀರಿ, ಅಲ್ಲೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟು ಎನ್ಮಾಸ್ ಆಗಿ ವಾರ್ಡ್ ವೈಸು ವಿಲೇಜ್ ವೈಸು 5.5 ಕೋಟಿ ಜನರಿಗೆ ಡೋರ್ ಟು ಡೋರ್ ಜುಲೈ 26 ಒಳಗಡೆ ನಾವು ಕೊಡಬೇಕು ಅನ್ನೋದು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಎಷ್ಟು ಜನಕ್ಕೆ ನಾವು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನ ತಪ್ಪದೆ ಉಳಿಸಿಕೊಳ್ಬೇಕು ಅಂತೇಳಿ ನನ್ನ ಸರ್ಕಾರದ ವತಿಯಿಂದ ಜನರಿಗೆ ಮತದಾನಕ್ಕೆ ಸಹಾಯ ಮಾಡಬೇಕು, ಬದುಕಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಇದಲ್ಲದೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಅನ್ನ ಎಲ್ಲ ಮಾಹಿತಿಯನ್ನ ಪೇಪರ್ ಹ್ಯಾಡ್ಗಳ ಮುಖಾಂತರ ಕೊಟ್ಟಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಏನ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬ ಮತದಾರರು ಕೂಡ ಸಹಾಯ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಬೇಕು ಸರ್ಕಾರದ ವತಿಯಿಂದ ಮಾಹಿತಿಯನ್ನ ನಾವು ಒದಗಿಸಿಕೊಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಟಿವಿಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಸೊ ಎಲ್ಲ ಕಡೆ ನಮ್ಮ BLAಗಳು ವಿವಿಧ ಪಕ್ಷದ ಮುಖಂಡರುಗಳು ಅವರು ಕೂಡ BLAಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಈಗಾಗಲೇ ಕೊಟ್ಟಿದೆ ಅನ್ನೋದು ಹೇಳಿದ್ದೇನೆ. ಅವರು ಕೂಡ ವಿವಿಧ ರೀತಿಯಲ್ಲಿ ಫೆಸಿಲಿಟೇಷನ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡು ಸಹಾಯ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನದ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತ ಹೇಳಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಲಿಸಕ್ಕೆ ಹೋಗುದಿಲ್ಲ. ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸಬೇಕು. ಯಾಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ,
ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದ ತಾವು ತಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮತದ ಹಕ್ಕು ನಿಮ್ಮ ಬದುಕಿನ ಹಕ್ಕು ಇವೆರಡನ್ನೂ ಕೂಡ ಕಾಪಾಡಲಿಕ್ಕೆ ರೈಟ್ ಟು ವೋಟ್, ರೈಟ್ ಟು ಲೀವ್ ಇದನ್ನ ತಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿ ತಮಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಪರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ನಾವು ಸಂಪೂರ್ಣವಾದಂತ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮಗೆ ಫಾರ್ಮ್ ಇರ್ತದೆ. ಆ ವೋಟರ್ ಲಿಸ್ಟ್ ಅಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ನಿಮ್ ವೋಟ್ ಇರಬೇಕಾದ್ರೆ ಆ ಮನೆಯಲ್ಲಿ ವೋಟ್ ಇರಬೇಕಲ್ಲ, ಅದಕ್ಕೆ ಏನ್ ಬೇಕೋ ಮಾಹಿತಿಯನ್ನ, ಈಗ ಬಾಡಿಗೆ ಇದ್ದೀರಾ ಅನ್ಕೊಳ್ಳಿ, ಆ ಬಾಡಿಗೆದ ಏನೋ ಒಂದು ದಾಖಲೆ ಇರಬೇಕಲ್ಲ, ಸ್ವಂತ ಮನೆ ಅದಕ್ಕೇನೋ ಒಂದು ದಾಖಲೆ ಇರಬೇಕಲ್ಲ, ಅಲ್ಲಿ ವಾಸವಾಗಿದ್ದೀನಿ ಅನ್ನೋದಕ್ಕೆ ಏನಾದ್ರು ಒಂದು ದಾಖಲೆ ಇರಬೇಕಲ್ಲ, ನೀವು ಇಲ್ಲ ಆಧಾರ್ ಕಾರ್ಡು ಇರಬೇಕಲ್ಲ, ಯಾವ್ದಾದ್ರು ಒಂದು ಮಾಹಿತಿ, ಇಲ್ಲ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ ನಿಮ್ ಪೆನ್ಷನ್ ಫಾರ್ಮ್ಗಳು ಇರಬೇಕು, ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಬೇಕಲ್ಲ. ಅದರ ಮೇಲೆ ಅದನ್ನೆಲ್ಲ ಏನು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ, ಅದಕ್ಕೆ ನಮ್ಮ ಲೋಕಲ್ ಪ್ಲಾನಿಂಗ್, ಲೋಕಲ್ ಅಥಾರಿಟಿಗೆ, ರೆವಿನ್ಯೂ ಇಲಾಖೆಗೆ ಅದಕ್ಕೆ ಹಕ್ಕಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಲಿಕ್ಕೆ. ಅದಕ್ಕೆ ನಾವು ಅವರಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮೂಲ ಮತದಾರರಾಗಿರಬೇಕು, ನೀವು ಮೂಲ ಈ ರಾಜ್ಯವರಾಗಿರಬೇಕು. ಅವರು ಇದ್ರೆ ಅವ್ರಿಗೆಲ್ಲ ನಮ್ಮ ದಾಖಲೆಗಳು ಇವತ್ತು ಇರ್ತದೆ. ಆ ದಾಖಲೆಗಳನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ. ಸರ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ಲಾಸ್ಟ್ ವೀಕ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಸರ್ಕಾರಿ ಆದೇಶ ಗ್ರಾಮ ಪಂಚಾಯತಿ PDO ಕೊಡುವಂತ, ಅದು ಫೇಕ್ ಆಗಿದೆ. ಇಲ್ಲ, ಅದು ನಾನು ಎಲೆಕ್ಷನ್ ಕಮಿಷನ್ ಹತ್ರ ಮಾತಾಡಿದೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋರು ತಹಶೀಲ್ದಾರ್ ಕಚೇರಿಯಿಂದ, ರೆವಿನ್ಯೂ ಫಸ್ಟ್. ಈಗ ಅದು ಬೇರೆ ಬೇರೆ ಅವಕಾಶಗಳಿದೆ. ಈಗ ನೀವು ಬೇರೆ ಮಾಹಿತಿಗಳನ್ನ ತೆಗೆದುಕೊಂಡ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮುಂದಕ್ಕೆ ಇನ್ನ ಕೆಲವು ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ. ಇನ್ನ ಮಾಹಿತಿಗಳನ್ನ ಇನ್ನು ಹೆಚ್ಚಿಗೆ ನಿಮಗೆ ನಾನು ತಿಳಿಸ್ತೀನಿ. ನಾಳೆಯಿಂದ ಇನ್ನ ಅನೇಕ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇನ್ನೇನೇನು ನಿಮಗೆ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ನಾನು ಸಪರೇಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀನಿ. ಜನರನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಇದು ಸರ್ಕಾರದ ಜವಾಬ್ದಾರಿ. ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಎಲ್ಲರೂ ಸಹ ಲಾಗಿನ್ ಆಗ್ತಾರೆ, ಸಿಸ್ಟಮ್ಗಳು ಲಾಗಿನ್ ಮಾಡ್ತಾರೆ, ವ್ಯವಸ್ಥೆಗಳು ಅದಕ್ಕೆ ಬೇಕಾದಂತ ಸಿಸ್ಟಮ್ ಇರ್ತದೆ. ಪ್ರತಿ ಸಲ ಲಾಗಿನ್ ಮಾಡಿದ ತಕ್ಷಣ ಅದು ಸಮಸ್ಯೆ ಆಗ್ಬೋದು ಅಥವಾ ಏನು ಸರ್ವರ್ ಡೌನ್ ಆಗೋದು ಸಮಸ್ಯೆಗಳು. ಇದರಿಂದ ವ್ಯವಸ್ಥೆಯಿಂದ ಯಾವ ತರ ಮಾಡಿದ್ರು ನೋಡಿ, ಎಲ್ಲರೂ ಫೋನಲ್ಲೂ ಕೂಡ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದೆ. BLOಗಳು ಒಂದು ದಿನಕ್ಕೆ ಹೋಗಿ 50 ಫಾರಂ ಕೊಡ್ಬೋದು. ಅವರು 30ರಿಂದ 50 ಫಾರಂ ಒಂದು ಮನೆಗೆ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ. ಅದಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿದೆ. ಆ 1 ತಿಂಗಳಲ್ಲಿ ಆ ಫಾರಂನ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋಟೋನು ಹಾಕಿ ಆ ಮಾಹಿತಿ ಏನ್ ಬೇಕೋ ಅದಕ್ಕೆ ಒದಗಿಸ್ಕೊಟ್ಟು, ಇಲ್ಲಿ ಫಾರಂ ಇದೆ, ಇಲ್ಲಿ ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನ ಪಡ್ಕೊಂಡು ತಾವು ಏನ್ ಬೇಕೋ ಅವರೊಂದು ಸ್ಪೆಷಲ್ ಫಾರಂ ಮಾಡಿದ್ದಾರೆ. ಆ ಫಾರಂ ಅಲ್ಲಿ ನೀವು ಏನ್ ಬೇಕೋ ಮಾಹಿತಿಯನ್ನ ಒದಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂತ ಕೆಲಸವನ್ನ ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನ ಮಾಡ್ತೇನೆ. SIR ಬಗ್ಗೆ ಇಡೀ ರಾಜ್ಯಾದ್ಯಂತ ನಿಮ್ಮ ಪಕ್ಷ ಕೂಡ ಎಲ್ಲ ಕಡೆ ನೋಡಿ, ನಾನು ಪಕ್ಷದ ಮಾತಾಡ್ತಾ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಇದು ನಾನು ಎಲ್ಲರಿಗೂ ಕೂಡ ಈ ರಾಜ್ಯದ ಮತದಾರರ ಪ್ರತಿಯೊಬ್ಬ ಮತದಾರರನ್ನು ಕೂಡ ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನಾನು ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷದ ಅಧ್ಯಕ್ಷ ಆಗಿದ್ಕೊಂಡು ಏನ್ ಕೆಲಸ ಮಾಡಬೇಕು ಮಾಡಿದ್ದೀನಿ. ಅದನ್ನು ಕೂಡ ಪಕ್ಷ ಎಲ್ಲ BLAಗಳನ್ನ ಈಗಾಗಲೇ ನೇಮಿಸಿದ್ದಾರೆ.
ಎಲ್ಲ ದಳದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ಏನ್ ಮಾಡಬೇಕು, ಇನ್ನ ಕೆಲವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಿದ್ದೀವಿ. ನಾವು ಎಲ್ಲರಿಗೂ ಕೂಡ ಈ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಇರೋರು ಯಾರು ಕೂಡ ಕಳ್ಕೊಳ್ಬಾರದು ಅಂತ ಈಗ ಕೆಲವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ವಿಚಾರಕ್ಕೂ ಕೂಡ ನಾವು ಅವ್ರಿಗೆ ಜಾಗೃತಿ ಮೂಡಿಸಬೇಕು. ನೀವೇ ಕೆಲವೆಲ್ಲ ಸಿಎಜಿ ಬರೆದಂತ ವರದಿಗಳ ಆಧಾರದ ಮೇಲೆ ತಾವು ಏನ್ ಬೇಕಾದಷ್ಟು ಕೆಲವೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂತು, ಅವರು ಕೂಡ ಕರೆಕ್ಟಾಗಿ ಆ ಮಾಹಿತಿಯನ್ನ ಯಾರು ಕೊಡ್ತಾ ಇದೀವಿ, ಯಾವ ಊರವ್ರು ಕೊಡ್ತಾ ಇದೀವಿ, ಕರೆಕ್ಟಾಗಿ ಕೊಡ್ತಾ ಇದೀವ, ಅವನ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಬೇರೆ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಇದೆಲ್ಲ ಕೂಡ ನಾವು ಮಾಹಿತಿಯನ್ನ ನಾವು ಪಡ್ಕೊಳ್ಬೇಕಾಗಿದೆ. ಇನ್ನೊಂದು 3 ದಿನದಲ್ಲಿ ಆ ಫಾರಂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಮಾಡ್ತೇನೆ. ಯಾಕೆಂದ್ರೆ ಇವತ್ತು ಹೀಗೆ ಮಾಡೋಣ ಅಂತಂದ್ರೆ ಇದು ಮಿಕ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 2-3 ದಿನ ಟೈಮ್ ಕೊಡ್ತಾ ಇದ್ದಾರೆ. ಫಸ್ಟ್ ನನಗೆ ಮತದಾನದ ಹಕ್ಕು, ಆಮೇಲೆ ಮಿಕ್ಕಿದೆಲ್ಲ ವಿಚಾರ. Thank you.